ಸ್ನೇಹಿತರೆ, ವೆಲ್ಕಮ್ ಟು ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್. ಒಂದು ದಿವಸ ಸ್ಟೇ ಮಾಡಿ ಅದೇ ಊರಿನಲ್ಲಿ ತಂಗಿದ್ದು ಆಬಲವಾಡಿ ಗ್ರಾಮದಲ್ಲಿ ಪೂರ್ತಿ ವಿಡಿಯೋನ ನಿಮಗಾಗಿ ತಂದಿದ್ದೀನಿ. ದಯವಿಟ್ಟು ನೋಡಿ, ತುಂಬಾ ಚೆನ್ನಾಗಿದೆ. ನನಗೂ ಕೂಡ ಈ ವಿಡಿಯೋ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ತಾವರೆ ಎಲೆ ಊಟ ಜೊತೆಗೆ ಇಲ್ಲಿ ಎಲ್ಲ ತುಂಬಾ ಕಾರ್ಯಕ್ರಮಗಳಿತ್ತು. ನೈಟೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನು ತೋರಿಸ್ತೀನಿ ನೋಡಿ. ಪ್ರತಿ ವರ್ಷವೂ ಆಷಾಢ ಮಾಸದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಹರಸೇವೆ ಅಂತೇಳಿ ಈ ಜಾತ್ರಾ ಮಹೋತ್ಸವವನ್ನು ಮಾಡ್ತೇವೆ. ಬೆಳಿಗ್ಗೆ ಶನಿವಾರ ಬೆಳಿಗ್ಗೆಯಿಂದ ಶುರುವಾದರೆ ಬೆಳಿಗ್ಗೆ ಎಲ್ಲ ತಾವರೆ ಎಲೆ ತರ್ತಾರೆ, ಎಲ್ಲ ಕೆರೆಗಳಿಗೂ ಹೋಗಿ ನಂತರ ಒಲೆಗಳೆಲ್ಲ ರಿಪೇರಿ ಮಾಡ್ಕೊಂಡು ಸಾರಿನ ಒಲೆ ಒಲೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಒಂದೂವರೆ ಸೌದೆ 10 kg ಅಕ್ಕಿ ಇವೆಲ್ಲ ಹಾಕ್ತಾರೆ. ಎಲ್ಲರೂ 12 ಗಂಟೆಗೆ ಮಹಾಮಂಗಳಾರತಿ ಶುರುವಾಗುತ್ತೆ. ಬಿಸಿ ನೀರು ತುರು ಕಾರ್ಯಕ್ರಮ ಅದಾದ ನಂತರ ಎಲ್ಲರೂ ಬಿಸಿ ನೀರು ಹಾಕಿ ಪಾತ್ರೆಗಳಿಗೆಲ್ಲ ಬೆಂಕಿ ಹಚ್ಚಿ ಶುರು ಮಾಡ್ತಾರೆ. 6 ಗಂಟೆಗೆ ಮಹಾಮಂಗಳಾರತಿ ನಡೀತದೆ. ಅದಾದ ನಂತರ 7:30-8 ಗಂಟೆಗೆ ಬನ್ನಿಯೋತ್ಸವ ನಡೀತದೆ, ಬನ್ನಿ. ಅದಾದ ನಂತರ ದೇವರೋತ್ಸವ ನಡೀತದೆ. ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಬಂದು ಬೆಳಗಿನ ಜಾವ ಶುರು ಮಾಡ್ತಾರೆ. ಊಟಕ್ಕೆ ಸುಮಾರು 8 ಗಂಟೆಯಿಂದ ತಾವರೆ ಎಲೆ ಊಟ ಶುರು ಮಾಡ್ತೇವೆ. ಎಲ್ಲ ಸುಮಾರು ಒಂದು 50,000-60,000 ಜನ ಊಟ ಮಾಡ್ತೇವೆ. 3 ಗಂಟೆ ತನಕ ಊಟ ಬಡಿಸ್ತೀವಿ. ಎಲ್ಲ ಸಂತೃಪ್ತಿಯಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಹಿರಣ್ಣವರು ಅಂತ ನಾವು ಈ ಬೈಪೇಟ ಮನೆ ಗುಂಡಪ್ಪವರು ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಆಬಲವಾಡಿ ಗ್ರಾಮದಲ್ಲಿ ಈ ತೋಪು ತಿಮ್ಮಪ್ಪ ದೇವಸ್ಥಾನ ಪ್ರಸಿದ್ಧಿಯಾಗಿ 850 ವರ್ಷ ಅಂತ ಹಿರಿಕರು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಆಷಾಢ ಮಾಸದಲ್ಲಿ ಯಾವಾಗಲೂ ಹರಿಸೇವೆ ಅಂದರೆ ಹರಿಯ ಸೇವೆ ಅಂತ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಕೂಡ ಒಂದು ಟೆಸ್ಟ್ ಮಾಡಿಕೊಂಡು ಟೆಸ್ಟ್ ವತಿಯಿಂದ ಈ ಅಭಿವೃದ್ಧಿ ಕಾರ್ಯ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರ ಸಹಕಾರದಿಂದ ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ಈ ದೇವ್ರ ಸೇವೆ ನಿಂತಿಲ್ಲ. ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಎಲ್ಲರೂ ಕೂಡ ಅಕ್ಕಿಗಳು ತಾವರೆ ಎಲೆ ಸೌದೆ ತಂದಾಕಿ ತಾವೇ ಸ್ವತಃ ಅಡುಗೆ ಮಾಡಿ ಇಲ್ಲೇ ಭಟ್ರಿಲ್ಲ ಗ್ರಾಮಸ್ಥರೇ ಅಡುಗೆ ಮಾಡಿ ಲಕ್ಷಾಂತರ ಜನಕ್ಕೆ ಊಟ ಬಡಿಸ್ತಾವ್ರೆ. ಅದರಿಂದ ಈ ಕಾರ್ಯ ಯಾವಾಗಲೂ ಅದ್ಭುತವಾಗಿ ನಡೆಸೋದ್ರಿಂದ ನಾವು ಕೂಡ ಯಾವುದೇ ವಯಸ್ಸನ್ನ ಇಲ್ಲದೆ ಗ್ರಾಮಸ್ಥರಿಗೂ ಎಲ್ಲರೂ ಒಂದಾಗಿ ಮಕ್ಕಳ ಥರ ನಾವು ಇದು ಅಡಿ ಸೇವೆನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದೇ ಮುಖ್ಯ ಇಂಥ ಕಾರ್ಯಕ್ರಮಗಳಿಗೆ. ಇವತ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೀಸಲು ನೀರು ಏರ್ಸವೇ ಸ್ಟಾರ್ಟ್ ಆಗ್ತದೆ. ಆನಂತರ ತಲೆಮುಡಿ. ಸಾಯಂಕಾಲ 7 ಗಂಟೆಗೆ ಬಂಡಿ ಮೆರವಣಿಗೆ ಬಿಡ್ತಾ ಇದ್ದೀವಿ. 12:30-1 ಗಂಟೆ ಮೇಲೆ ಬಾಯಿ ಬೀಗ ಮತ್ತು ಮಗನಗಟ್ಟೆಯಮ್ಮ, ಲಕ್ಷ್ಮೀದೇವಿ, ಮದ್ದನಟ್ಟಿಯಮ್ಮ ಈ ದೇವರುಗಳ ಮೆರವಣಿಗೆ ಆಗ್ತದೆ. ಬೆಳಗಿನ ಜಾವ 6:30 ಗಂಟೆ ಅದೇ ಆಗ್ತದೆ. 6:30 ಬಂದು ದೇವರಿಳಿಕೆ. ಆಮೇಲೆ 8 ಗಂಟೆಯಿಂದ ಊಟ ಸ್ಟಾರ್ಟ್ ಮಾಡಿದ್ರೆ ತಾವರೆ ಎಲೆ ಊಟ. 3 ಗಂಟೆ 4 ಗಂಟೆವರೆಗೂ ಊಟ ಬಡಿಸ್ತೀವಿ. ಇದು ನಮ್ಮ ಇತಿಹಾಸ. ಇದು ಈ ಕಾರ್ಯಕ್ರಮವನ್ನು ನಾವು ಟ್ರಸ್ಟ್ ವತಿಯಿಂದ ಜನರ ಸಹಕಾರದಿಂದ, ಹೊರಗಡೆಯಿಂದ ಬರುವ ಭಕ್ತಾದಿಗಳ ಸಹಕಾರದಿಂದ ನಾವು ನಿರಾಯಾಸವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೂ ಕೂಡ ಹೀಗೆ ನಡ್ಕೊಂಡು ಹೋಗ್ತೇವೆ. ನಮ್ಮ ಮಕ್ಕಳ ತಲೆಗೂ ಇದು ಅಭಿಪ್ರಾಯ ನಮ್ಮದು. ಧನ್ಯವಾದಗಳು.
ನನಗೂ ಸ್ವಲ್ಪ ದೇವ್ರನ್ನ ಹೊರೋದಕ್ಕೆ ಅವಕಾಶ ಮಾಡಿಕೊಟ್ರು. ನನಗೆ ಬಹಳ ಖುಷಿಯಾಯಿತು. ಇಲ್ಲಿ ತುಂಬ ವೀಡಿಯೋಗಳಂತೂ ನೈಟೆಲ್ಲ ಮಾಡಿದ್ದೀನಿ. ಬಾಯಿ ಬೀಗದಿರ್ಬೋದು, ಬಂಡಿ ಉತ್ಸವ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೋಡಿ ಮಿಸ್ ಮಾಡ್ಕೊಬೇಡಿ. ಪೂರ್ತಿ ವಿವರನ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಗೆ ತುಂಬಾ ಖುಷಿ ಆಯ್ತು. ನಾವು ಬೆಂಗಳೂರಿಂದ ಬಂದಿರೋದು. ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿನ ತಿಳಿಸಿ ಅಂತ ತಮ್ಮಲ್ಲಿ. ಈ ತೋಪಿನ ತಿಮ್ಮಪ್ಪನ ದೇವಸ್ಥಾನ ಬಹಳ ಪುರಾತನವಾದಂಥ ದೇವಸ್ಥಾನ. ಇದಕ್ಕೆ ಆದಂಥ ಇತಿಹಾಸ ಇದೆ. ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ಕೆ.ಆರ್.ಪೇಟೆ ತಾಲೂಕಿನಿಂದ ಬಂದು ಇಲ್ಲಿ ನೆಲೆಗೂಡಿ ಈ ನಮ್ಮ ವಂಶಜರು ಈ ಮದ್ದೂರು ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ನೆಲೆಸಿ ಒಂದು ಪ್ರತಿಷ್ಠಿತ ಕುಟುಂಬಗಳಾಗಿ ಬೆಳೆದಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಇದು ನಮ್ಮ ಮನೆ ದೇವರು. ನನಗೂ 84ನೇ ವಯಸ್ಸು. ನಾನು ಸಣ್ಣವನಾಗಿದ್ದರೂ ಕೂಡ ನನ್ನ ತಾಯಿ ಜೊತೆ ಬರ್ತಾ ಇದ್ದೆ. ಆವತ್ತಿನಿಂದ ಇಲ್ಲಿವರೆಗೂ ಕೂಡ ನಾವು ನಮ್ಮ ಮನೆ ದೇವರನ್ನು ಭಾಳ ಭಕ್ತಿಯಿಂದ ಪೂಜೆ ಮಾಡಿ ಅವನ ಆಶೀರ್ವಾದವನ್ನು ಬೇಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಈ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿತ್ತು. 2007ರಲ್ಲಿ ನಮ್ಮ ಈ ಆಬಲವಾಡಿ ಗ್ರಾಮದ ನನ್ನ ಅಕ್ಕ ತಂಗಿಯರ ಕೋರಿಕೆ ಮೇರೆಗೆ ನಾವೆಲ್ಲರೂ ಸೇರಿ ನಮ್ಮ ಶ್ರೀಕಂಠೇಗೌಡ ರಾಜಿಯಾಗಿ ನಮ್ಮ ವಂಶದವರೆಲ್ಲ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ವಿ. 2007 ನವೆಂಬರ್ 7ನೇ ತಾರೀಕು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಪ್ರತಿ ವರ್ಷ ಈ ಅಮಾವಾಸ್ಯೆ ಆದಮೇಲೆ ಆಷಾಢ ಮಾಸದಲ್ಲಿ ಹರಿಸೇವೆಯನ್ನು 1 ತಿಂಗಳ ಕಾಲ ಇಲ್ಲಿ ಮಾಡ್ತಾಯಿದ್ದೀವಿ. ವಿಶಿಷ್ಟ ಅಂತ ಹೇಳಿದ್ರೆ ನಾಳೆ ಹರಿಸೇವೆಗೆ ಕನಿಷ್ಠ ಪಕ್ಷ 30ರಿಂದ 40,000 ಜನ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದನ್ನು ಪ್ರಸಾದವನ್ನು ಸ್ವೀಕಾರ ಮಾಡೋದು ಯಾವುದರಲ್ಲಿ ಅಂದರೆ ತಾವರೆ ಎಲೆ ಮೇಲೆ. ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಎಂಥ ಬರಗಾಲ ಇರಲಿ ಅಥವಾ ಇಲ್ಲಿ ಈ ಆಬಲವಾಡಿ ಕೆರೆಯಲ್ಲಿ ತಾವರೆ ಎಲೆ ಸಿಗಲಿಲ್ಲ ಅಂದರೂ ಬೇರೆ ಬೇರೆ ಕಡೆಯಿಂದಾದರೂ ತಾವರೆ ಎಲೆಗಳನ್ನು ತಂದು ತಾವರೆ ಎಲೆಯಲ್ಲೇ ಬಡಿಸುವಂಥದ್ದು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ. ಅದರಿಂದ ಈ ತೋಪಿನ ತಿಮ್ಮಪ್ಪ ಈ ಭಾಗದಲ್ಲಿ ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡ್ತಾ ಒಂದು ನೆಮ್ಮದಿಯನ್ನು ಕೊಡುವಂಥ ಒಂದು ತಾಣ ಆಗಿದೆ. ಅದರಿಂದ ನಾವು ಪ್ರತಿ ವರ್ಷ ತಪ್ಪದೇ ಈ ಹರಿಸೇವೆಗೆ ಬಂದು ನಾವು ಇಲ್ಲಿ ಈಗ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಇದ್ದೀವಿ. ಇದೊಂದು ಪವಿತ್ರವಾದಂಥ ಒಂದು ಪುಣ್ಯ ಸ್ಥಳವಾಗಿ ಬೆಳೀತಾ ಇದೆ. ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಪುಣ್ಯ ಸ್ಥಳವಾಗಿ ಬೆಳೀಲಿ ಅಂತ ಹೇಳೋದು ನಮ್ಮ ಆಸೆ. ಧನ್ಯವಾದಗಳು ಸರ್. ನಮಸ್ಕಾರ. ಕೆ.ಟಿ. ಶ್ರೀಕಂಠೇಗೌಡ, ಮಾಜಿ ಶಾಸಕರು, ವಿಧಾನ ಪರಿಷತ್ತು. ಇತಿಹಾಸ ಪ್ರಸಿದ್ಧವಾದಂಥ ಆಬಲವಾಡಿಯ ತೋಪಿನ ತಿಮ್ಮಪ್ಪನ ಈ ಹರಿಸೇವೆ ಇದೇ ಶನಿವಾರದ ದಿನಾಂಕ ಪ್ರತಿ ವರ್ಷ ಅನೂಚಾನವಾಗಿ ನಡ್ಕೊಂಡು ಬರ್ತಾರೆ. ಇದರ ಜೊತೆಗೆ ಮುಂದಿನ ವಾರ ಕೂಡ ಹರಕೆ ಸಭೆಯನ್ನು ನಮ್ಮ ಕುಟುಂಬದವರು ಮಾಡುವವರಿದ್ದೇವೆ. ಈಗಲೇ ನಮ್ಮ ಸಹೋದರರಾದಂಥ ಡಿ ತಮ್ಮಣ್ಣವರು ಮತ್ತು ಎಲ್ಲ ಇಲ್ಲೇ ಹುಟ್ಟಿದಂಥವ್ರು. ಇಲ್ಲಿಂದ ನಾವು ಕೊಪ್ಪಕ್ಕೆ ಹೋಗಿದ್ವಿ, ಅವರು ದೊಡ್ಡರಸಿಂಕರಿಗೆ ಹೋಗಿದ್ದಾರೆ. ಇಲ್ಲಿಂದ ಇಲ್ಲಿ ಹುಟ್ಟಿ ಬಂದ ಭಾಳ ಜನ ಈ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿದ್ದಾರೆ. ಭಾಳ ಹೆಸರಾಂತ ಉದ್ದಿಮೆಗಳನ್ನು ನಡೆಸ್ತಕ್ಕಂಥ ಜನರು, ವ್ಯಾಪಾರ ವಹಿವಾಟು ನಡೆಸ್ತಕ್ಕಂಥ ಭಕ್ತಾದಿಗಳು ಇದ್ದಾರೆ. ಇಂದು ವಿಶೇಷ ಅಂದರೆ ಬೆಳಗಿನ ಜಾವದಲ್ಲಿ ತಾವರೆ ಎಲೆಯಲ್ಲಿ ಸಾವಿರಾರು ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಬೀಗ ಚುಚ್ಚುವಂಥ, ಬಾಯಿ ಬೀಗ ಚುಚ್ಚುವಂಥ ಮತ್ತು ಹರಕೆಗಳಂಥ ದೊಡ್ಡ ಕಾರ್ಯಕ್ರಮಗಳು ಇಲ್ಲಿರ್ತವೆ. ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಸೇರಿದಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಅಳಿಯಂದರು, ಅದರಲ್ಲೂ ಹೊಸದಾಗಿ ಮದುವೆ ಆದಂಥವರೆಲ್ಲ ಬಂದು ಇಲ್ಲಿ ಆಶೀರ್ವಾದವನ್ನು ಪಡಿತಾ ಹೋಗ್ತಾರೆ. ಇದು ಈ ಭಾಗದಲ್ಲಿ ಭಾಳ ಹೆಸರುವಾಸಿಯಾದಂಥ ಹರಿಸೇವೆ. ಈ ಹರಿಸೇವೆಗೆ ದೊಡ್ಡ ಇತಿಹಾಸ ಇದೆ ಮತ್ತು ಇದು ಭಕ್ತಿ ಪ್ರಧಾನವಾದಂಥ ದೇವಾಲಯ. ಮತ್ತು ಈ ದೇವಾಲಯ ಪುನರ್ನಿರ್ಮಾಣದಲ್ಲಿ
ನಮ್ಮ ಹಿರಿಯ ಸದೋರು ಮಾಜಿ ಸಚಿವರಾದಂಥ DC ತಮ್ಮಣ್ಣವರು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಅವರ ಸ್ನೇಹಿತರ ಮತ್ತು ಉದ್ಯಮಿಗಳ ಸಹಕಾರದಿಂದ ಇಡೀ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಈ ನಿರ್ಮಾಣವಾದಂಥ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಪ್ರತಿದಿನ ಬಂದು ಹೋಗ್ತಾರೆ. ಅರಿಸೆಬೈಲಂತೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹೋಗ್ತಾರೆ. ಇಡೀ ಊರಿನ ಜನ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ಅರಿಸೆವೆ ಯಶಸ್ಸಿನಲ್ಲಿ ಪಾಲ್ಗೊಳ್ತಾರೆ. ಆ ಮೂಲಕ ದೇವರ ಕೃಪೆಗೆ ಪಾತ್ರ ಆಗುವಂಥ ಕಾರ್ಯ ನಡೀತಾ ಬಂದಿದೆ. ನಮಸ್ಕಾರ. ಇದು 2007ನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಉದ್ಘಾಟನೆಗೆ 2 ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಸೇರಿದರು ಮತ್ತು ನೂರಾರು ಜನರ ವಿವಾಹದ ಕಾರ್ಯಕ್ರಮ, ಇಲ್ಲಿ ಸಾಮೂಹಿಕ ಸರಳ ವಿವಾಹವು ಆ ಸಂದರ್ಭದಲ್ಲಿ ನಡೀತು. ಬಹುಶಃ ಅದು ಒಂದು ಇತಿಹಾಸದ ಕಾರ್ಯಕ್ರಮ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಮತ್ತು ಆ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡಿದ್ದೇವೆ. ಮತ್ತು ಈಗಲೂ ಕೂಡ ಪ್ರತಿ ಶನಿವಾರ ಇಲ್ಲಿಗೆ ಭಾಳ ಜನ ಭಕ್ತರು ನಾಡಿನ ಮೂಲೆ ಮೂಲೆಗಳಿಂದ ಬಂದು ಹೋಗುವಂಥ ಇದ್ದಿದೆ. ಇಂದು ಮತ್ತು ನಾಳೆ ಬೆಳಿಗ್ಗೆ ಸಹಸ್ರಾರು ಜನ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದಂತೂ ದಾಖಲೆ. ನಾಡಿನ ಎಲ್ಲ ದಿನಪತ್ರಿಕೆಗಳಲ್ಲಿ ನಾಡಿನ ಎಲ್ಲ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಪ್ರತಿ ವರ್ಷ ಆಗ್ತಾ ಬಂದಿದೆ. ಹಾಗಾಗಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ಕೋರೋದಿಷ್ಟೇ, ತಾವು ಬಂದು ಈ ತೋಪಿನ ತಿಮ್ಮಪ್ಪನ ಕೃಪೆಗೆ ಪಾತ್ರ ಆಗಬೇಕು, ತಾವು ಬಂದು ದರ್ಶನವನ್ನು ಪಡಿಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಗ್ರಾಮದಲ್ಲಿ 5,000 ಜನಸಂಖ್ಯೆ ಇದೆ. 5,000 ಜನಸಂಖ್ಯೆಯಲ್ಲಿ 6 ಪಾಲಿದೆ. 6 ಪಾಲಲ್ಲಿ ಒಂದು ಪಾಲು ಸಾಂಬಾರು ಮಾಡ್ತಾರೆ, ಇನ್ನು 5 ಪಾಲು ಅನ್ನ ಬೇಯಿಸ್ತಾರೆ. ಎಲ್ಲ ಒಟ್ಟೊಟ್ಟಿಗೆ ಸೇರಿಕೊಂಡು ಎಲ್ಲ ಒಂದೊಂದು ಪಾಲು ಒಂದೊಂದು ಒಲೆ ಅಂತ ಮಾಡಿಕೊಂಡು ಈ ಥರ ಅನ್ನ ಬೇಯಿಸ್ತಾರೆ. ಇಲ್ಲಿ ಲಕ್ಷಾಂತರ ಜನ ಸೇರ್ಬೋದು. ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡೋದಕ್ಕೆ ರಾತ್ರಿ ಪೂರ ಶ್ರಮವಹಿಸಿ ಕೆಲಸ ಮಾಡ್ತಾರೆ. ಇಲ್ಲಿ ಯಾರೇ ವಿಶ್ವಾಸದಿಂದ ಯಾವುದೇ ಜಗಳ ಕುಸ್ತಿ ಏನೂ ಇಲ್ಲದೆ ಎಲ್ಲ ಖುಷಿಯಾಗಿ ಈ ಹಬ್ಬನ ಸಂತೋಷವಾಗಿ ಮಾಡ್ತಾರೆ. ಆಮೇಲೆ ಯಾರು ಒತ್ತಾಯಪೂರ್ವಕವಾಗಿ ಯಾವುದೂ ಇಲ್ಲ, ಎಲ್ಲ ಓನಾಗಿ ಸ್ವಇಚ್ಛೆಯಿಂದ ಮಾಡೋದು, ವಿಶ್ವಾಸದಿಂದ ಮಾಡ್ತಾರೆ. ಈ ಹಬ್ಬ ಖುಷಿ ಅವ್ರಿಗೆ ವರ್ಷಕ್ಕೆ ಒಂದ್ಸಲ ಈ ಹಬ್ಬ ಬರೋದೇ ಒಂದು ದೊಡ್ಡ ಖುಷಿ. ಈ ಹಬ್ಬ ಅಂತಂದರೆ ಎಲ್ಲರಿಗೂ ರೋಮಾಂಚನ. ಬಂಕನಕಟ್ಟೆಯಮ್ಮ, ಮದನಟ್ಟೆಯಮ್ಮ ಮತ್ತು ಲಕ್ಷ್ಮೀದೇವಿ ಅಂತೇಳಿ ಈ ದೇವರನ್ನು ಪೂಜಾ ಕುಣಿತದಲ್ಲಿ ನೋಡ್ಬೋದು. ತುಂಬಾ ವಿಶೇಷವಾಗಿದೆ, ಬನ್ನಿ ನೋಡೋಣ. ಬೇರೆ
ವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಇದೆ. ನಂದು ಜಿಟಿ ಡೈರೀಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್ ಇದೆ. ಈ ದೇವಸ್ಥಾನದ ಬಗ್ಗೆ ಫಸ್ಟ್ ಟೈಮ್ ನನಗೆ ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಆ್ಯಕ್ಚುಲಿ ನಾವಿವತ್ತು ಚಿಕ್ಕಮಂಗ್ಳೂರು ಹೋಗ್ಬೇಕಾಯ್ತು, ಆ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ನಾನು ಬೆಳಗ್ಗೆನೇ ಬಂದಿದ್ದೀನಿ 5 ಗಂಟೆಗೆ, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ತಾವರೆ ಎಲೆ ಊಟ ಒಂದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಸಖತ್ತಾಗಿರುತ್ತೆ. ನಮ್ಮ ಮಂಜೇಗೌಡ ಚಾನಲ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಕಂಪ್ಲೀಟ್ 2 ದಿನದ ವಿಡಿಯೋ ನಿಮಗೆ ಸಿಗುತ್ತೆ. ಹೌದಾ? ನಮ್ಮ ಇವಾಗ ನೋಡಿ ದರ್ಶನಕ್ಕೆ ತುಂಬ ಸುಲಭ. ಈಗ 6 ಗಂಟೆಗೆ ದೇವ್ರ ದರ್ಶನ, ನಾವು ಇವಾಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಅಷ್ಟು ರಶ್ ಇಲ್ಲ. ಈಗ 6 ಗಂಟೆ ಮೇಲೆ ಜನ ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಈಗಲೇ ನೋಡಿ ಎಷ್ಟೊಂದು ಜನ ಬಂದು ಇಲ್ಲೇ ಮಲಗಿದ್ದಾರೆ. ಪಾರ್ಕಿಂಗ್ ಕೂಡ ಜಾಗ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗೆ ಅಷ್ಟೇ ದರ್ಶನ, ದೇವರು ಕೂಡ ಅಷ್ಟೇ ಲಕ್ಷಣವಾಗಿ ದರ್ಶನ ಆಯಿತು. ತುಂಬ ಚೆನ್ನಾಗಿರುವಂಥ ಜಾಗ, ಬರ್ಬೋದು. ನೋಡಪ್ಪ, ಮಂಡ್ಯದಲ್ಲಿ ನಮ್ಮ ಜೊತೆ ಸಿಕ್ಕಿದ್ದಾರೆ. ಸೂಪರ್. ನಾನು ಬಿಡಿದೆಲ್ಲ ವಿಡಿಯೋ ನೋಡಿದೆ. ಈಗ ಸ್ನೇಹಿತರೆ ನೋಡಿ, ನಮ್ಮ ಜೊತೆ ದೀಪಗೌಡ ಅವ್ರು ಸಿಕ್ಕಿದ್ದಾರೆ. ಇದೆ ಅವರ ಏನೋ ಮಾತಾಡ್ತೀರಾ? ಇಲ್ಲ, ಇವಾಗ ದಾಸಪ್ಪನ ಎಡೆಗೆ ಉಳಿಸಲೇ ಬಿಡಕ್ಕೆ ಹೋಗಿದ್ದೀವಿ. ಬಟ್ ಊಟ ಮಾಡಕ್ಕೆ ಹೋಗ್ಬೇಕಷ್ಟೇ. ತಾವರೆಯಲ್ಲೇ ಊಟ ಬಡಿಸುವ ಮೊದಲು ದೇವರಿಗೆ ದಾಸಪ್ಪನ ಎಡೆಯನ್ನು ಇಟ್ಟು ಈ ರೀತಿ ದಾಸಪ್ಪನ ಎಲ್ಲ ಸಾಮಗ್ರಿಗಳ ಒಂದು ಪೂಜೆಯನ್ನು ಮಾಡಿ, ಅದಾದ ನಂತರ ಅಲ್ಲಿ ಬಂದಂಥ ಭಕ್ತಾದಿಗಳು, ಆ ಊರಿನ ಹೆಣ್ಮಕ್ಳು ಈ ರೀತಿ ನೋಡಿ ತುಪ್ಪ ಮತ್ತು ಹುಚ್ಚೆಳ್ಳೆಣ್ಣೆಯನ್ನು ಈ ರೀತಿ ಊಟದ ಮೇಲೆ ಬಳಸ್ತಾ ಇರ್ತಕ್ಕಂಥದ್ದು. ಇದೊಂದು ವಿಶೇಷವಾಗಿತ್ತು. ತುಂಬಾ ನನಗಂತೂ ತುಂಬ ಇಷ್ಟ ಆಯ್ತಪ್ಪ. ಈ ಊರಿಗೆ ಹೋಗಿ ಒಂದು ದಿವಸ ಸ್ಟೇ ಮಾಡೋದಕ್ಕೆ ನನ್ನ ಸ್ನೇಹಿತರಾದ ಸುಬ್ಬು ಅಂತೇಳಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದರು. ಜೊತೆಗೆ ಈ ಊರಿನ ಒಗ್ಗಟ್ಟು, ಈ ಊರಿನ ಒಂದು ವಿಶೇಷವಾದಂಥ ಕಾರ್ಯಕ್ರಮ, ತಾವರೆಯಲ್ಲೇ ಊಟ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾ ಒಂದೇ ವಿಡಿಯೋದಲ್ಲಿ ಎಲ್ಲ ಹಾಕಿದ್ದೀನಿ. ಪೂರ್ತಿ ನೋಡಿ. ಹಾಗೆಯೇ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂತಹ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಏನ್ರಿ ಸಾಂಬಾರು ಈ ಥರ ವಾಟರ್ ಕ್ಯಾನಲ್ಲಿ ಸೂಪರ್. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಆಬಲವಾಡಿ ಗ್ರಾಮ ತುಂಬ ವಿಶೇಷವಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು, ನಿಮಗೂ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಪೋರ್ಟ್ ಮಾಡಿ.